ಯಾರೋ ಹೇಳ್ತಿದ್ರು ಮಂಜುಮಾಮ ಕಣೋ, ಹಿಂಗೆ ತಲೆ ಮೇಲೆ ಇಟ್ಟು ಸ್ಪಿನ್ ಮಾಡಿದ್ರೆ, ಹಿಂಗೆ ತಿರುಗಿಸಿದ್ರೆ ತಲೆನೋವೆಲ್ಲ ಹೋಗತ್ತಂತೆ. ಇದೇ ಥರ ತಿರ್ಸ್ಬೇಕು. ಗೊಂಬೆ ತೊಗೊಂಡ್ಬಿಟ್ಟಿದೆ. ಇಲ್ಲೊಂದು ಗೊಂಬೆ ಇದೆ, ಇದು ಇನ್ನೊಂದು ಗೊಂಬೆ, ಇದೊಂದು ಗೊಂಬೆ. ಇದೊಂದು ಗೂಬೆ ಮರಿ ಆಯ್ತು ಈಗ. ಗೊಂಬೆ ತಿರುಪತಿನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಪರ್ಚೇಸಿಂಗ್ ಅಂತೇಳಿ ಬಂದಿದೆ. ಎಲ್ಲ ಪರ್ಚೇಸಿಂಗ್ ಮಾಡ್ತಾರೆ ನೋಡಿ. ಐಟಮ್ಸ್ ಏನೇನು ಬೇಕು ಏನು ಅಂತೇಳಿ ಎಲ್ಲ ಪರ್ಚೇಸ್ ಮಾಡ್ತಾ ಕೂತಿದ್ದಾರೆ. ಇನ್ನು ಇಲ್ಲಿಂದ ಮುಗಿಸ್ಕೊಂಡು ಮೋಸ್ಟ್ಲಿ ಕಾಳಹಸ್ತೇಶ್ವರಿ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋಗ್ಬೇಕನ್ನೋದಿದೆ ನೋಡಿ. ಎಲ್ಲ ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಅಂಗಡಿಗಳು ಹಾಕಿದ್ದಾರೆ. ಆಯ್ತಾ ಪರ್ಚೇಸ್ ಮಾಡಿ? ಹಾಂ ಸರಿ ತಗೊಳಪ್ಪ. ಟೋಪಿ ತಗೊಂಡೇನಾ? ಟೋಪಿ ಬೇಡ ಅಂತ ಅವನಿಗೆ ಟೋಕನ್ ಬೇಕಂತ. ಏನು ಟೋಕನ್? ಟೋಕನ್ ತಗೊಳ್ಳೋಣ ಅಂತಿದ್ದಾನೆ. ಇದೇನು ಎಲ್ಲಿ ಟೋಕನ್ ಬೇಕಿಲ್ಲ? 150 ರೂಪಾಯಿ ಸಿಗೋದು ತಗೊಳ್ಳೋ. ಓಕೆ, ಎಲ್ಲ ಪರ್ಚೇಸ್ ಆದಮೇಲೆ ಇನ್ನೇನು ಹೊರಡೋದೆ. ಎಲ್ಲ ಪರ್ಚೇಸ್ ಏನು ತಗೊಂಡೆ ನೀನು? ಓ, ಏನೇನ ತಗೊಂಡಿದ್ಯಾ? ತೋರಿಸು. ಏನಿದು ಬುಲ್ಡೋಸರಾ? ಬುಲ್ಡೋಸರ್ ತಗೊಂಡಿದ್ಯಾ? ಆಯ್ತಾ ಪರ್ಚೇಸ್ ಮಾಡಿ ಫೈನಲ್ ಮಾಡ್ತಿದ್ದಾರೆ. ಬೇಡ ಎಷ್ಟಿದು ಮತ್ತೆ ಇಲ್ಲಿ ಕೇಳಿ ಕೊಡ್ಲಿಲ್ಲ. 450 ರೂಪಾಯಿ. ಅದೇ ಸೇಮ್ ಅದೇ, ಅದು ಇದು ಒಂದೇ. ಇವ್ರು ಕೊಡ್ಲಿಲ್ಲ ರೇಟಿಗೆ? 500 ರೂಪಾಯಿ ಕೊಡ್ಲಿಲ್ಲ. ಯಾವ ಗೊಂಬೆ? ಅದಂತೆ ಹಾಂ ಅದೇ ಫೈನಲು. ಅದು ಇಷ್ಟ ಆಯಿತು, ಪಿಂಕ್ ಕಲರ್ ನಂಗೆ ತುಂಬ. ಸ್ಪ್ರಿಂಗ್ ಸರಿ 150 100 ರೂಪಾಯಿ ಲಾಸ್ಟ್ ತಗೊಂಡಿದ್ದೀನಿ. ರೆಡಿ? ಅದೇ ಆಟಾಡಕ್ಕಲ್ಲ, ನನಗೂ ಬೇಕು ಆಟಾಡಕ್ಕೆ. ನನ್ನದು ಅವಾಗ ತುಂಬ ತೊಗೊತಿದ್ದೆ, ಬಟ್ ನಂಗೆ ಈಗ ಇಷ್ಟ ಆಯಿತು ಅಂತ ತೊಗೊಂಡಿನಿ. ಅವ್ನು ನೋಡ ಹೆಂಗೆ ಕೂಗಾಡ್ತಾನೆ. ನೋಡಿ, ಯಾವಾಗ್ಲೂ ಚಡ್ಡಿ ಬಿಚ್ಚಿ ಹೊಡಿತೀನಿ ಅಂತೇಳಿ ಡೈಲಾಗ್ ಹೊಡಿತಾನೆ. ಇಷ್ಟಿದ್ದಾನೆ ಚಡ್ಡಿ ಬಿಚ್ಚಿ ನೀನು. ಒಬ್ಬರ ಮೇಲೊಬ್ರು ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಅವ್ರಿಗೆ ಪರ್ಚೇಸ್ ಮಾಡೋದು ಬಿಟ್ಟು ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಟೀ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇನ್ನೇನು ಹೊರಡಬೇಕು. ಇನ್ನು ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಇವನೊಬ್ಬ ಐಸ್ ತಗೊಂಡ್ಯಾನೆ. ಇವನಿಗೂ ಕೂಲ್ ಆಗ್ಬೇಕಂತ. ಸಣ್ಣಕ್ಕಿದ್ದಾನೆ, ಅವನಿಗೂ ಕೂಲ್ ಆಗಬೇಕು. ಏನು ಮಾಡೋಕ್ಕಾಗಲ್ಲ. ಅದು ಕೈಯಲ್ಲಿ ಹಿಡ್ಕೊಳ. ಹಲೋ, ಇಲ್ವಾ? ಅದ್ಯಾವುದು ನಾರ್ಮಲ್ ಸೋಡಾ ಅಲ್ಲ. ಇಲ್ಲ, ಟೀ ಕುಡಿಯ ಸುಮ್ಮನೆ.
ಬೇಗ ಮುಗಿಸೋದಿಲ್ಲಪ್ಪ ಅವರ ಟೀ ಎಲ್ಲ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಟಿದ್ದೀವಿ. ಮತ್ತೆ ಇನ್ನು ಏನು ಮತ್ತೆ ಪರ್ಚೇಸ್ ಮಾಡ್ತಾರೋ ಮಾಡೋದಲ್ಲ ಗೊತ್ತಿಲ್ಲ. ಎಲ್ಲಿಗೆ? ಹಾಂ ಯಾವುದು ಬರ್ತಾ ಇದೆಯಲ್ಲ, ಬರಲಿ ಬಾ. ಇವ್ರದ್ದೆಲ್ಲ ಮುಗಿಯಲ್ಲ ಅನ್ಸುತ್ತೆ, ಪರ್ಚೇಸಿಂಗ್ ಮುಗಿಯಲ್ಲ ಇವ್ರದ್ದೆಲ್ಲ ಸುಲಭಕ್ಕೆ ಮಾಡ್ತಾನೆ ಇರ್ತಾರೆ. ಬಿಟ್ರೆ ಅವರೆಲ್ಲ ಎಲ್ಲಿ ಅಲ್ಲೇ ಇದಾರಲ್ಲ, ಇನ್ನೂ ಏನೋ ಮುಗ್ದಿಲ್ಲ ಅವ್ರದ್ದು ಪರ್ಚೇಸಿಂಗು. ಸರಗಳು ನೋಡ್ತಿದ್ದಾರೆ. ಅವಾಗ ನನ್ನ ಹತ್ರ ಕೊಟ್ಟಿದ್ದು, ಅಮ್ಮನ ಹತ್ರ ಕೊಟ್ಟಿದ್ದೀನಿ. ಅಲ್ಲಿ ಇಸ್ಪ ಓಕೆ. ಇದೇ ತಿರುಪತಿದು ಪರ್ಚೇಸಿಂಗು. ಅದು ಚಿರಸ್ವಿ ಅಂತೇಳಿ ಪಾಪುಗೆ ಒಂದು ಯಾವುದೋ ಗೊಂಬೆ ಕೊಡಿಸ್ಬೇಕು ಅಂತೇಳಿ ನೋಡ್ತಾರೆ. ನೋಡೋಣ ಯಾವ ಗೊಂಬೆ ಅಂತೇಳಿ ಇನ್ನೂ ಸೆಲೆಕ್ಟ್ ಆಗ್ತಿಲ್ಲ. ಅವಳೆಲ್ಲಿ ಚಿರಸ್ವಿ? ನೋಡೋಣ ಯಾವುದು ಅಂತ. ಎಷ್ಟಂತೆ? 450. 450 ಜಾಸ್ತಿ ಆಯ್ತಾ? ಅಲ್ಲಿ ಎರಡಿದೆ, ಅಲ್ಲಂತ ಮುಂದೆ ಅವರು 650 ಹೇಳಿದ್ರು. ದೊಡ್ಡದಿದೆ, ಇನ್ನೂ ದೊಡ್ಡದಿದೆಯಾ? ಮತ್ತೆ ನೋಡ್ಬಾ ಅದನ್ನೇ. ಮೇಲಿರೋದು ಬೇಕಂತ ನಿನೀಗ? ನಿನಗೆ ಗೊಂಬೆನಾ? ಏ ನಿನಗೆ ಗೊಂಬೆ ಬೇಕಾ? ನೀನೇ ಗೊಂಬೆ ಇದ್ದಂಗಿದೆಯಲ್ಲ, ಮತ್ತೇನೆ ಗೊಂಬೆ ಬೇಕು ನಿನಗೆ? ಗೊಂಬೆ ಇಷ್ಟ ಆಗಲ್ವಾ? ಆಗ್ಬಾರ್ದು, ಹೀಗೆಲ್ಲ ಆಗ್ಬಾರ್ದು. ಅಲ್ಲೇ ನೋಡೋಣ ಬಾ. ಯಾಕೋ ಸೆಲೆಕ್ಟ್ ಆಗಿಲ್ಲ, ಮುಂಚೆ ನೋಡಿದ್ರಂತೆ. ಬ್ರೇಸ್ಲೆಟ್ ಅವಾಗಲೇ ತೊಗೊಂಡಿದ್ದೇನೋ ತೊಗೊಂಡೆ, ಮತ್ತೇನೋ ತೊಗೊಂಡ್ತೀಯ? ಎಷ್ಟು ತೊಗೊಂಡ್ತೀಯ ನೀನು? ಗೊಂಬೆ ಎಲ್ಲಿ ನೋಡಿದೆ ಯಾವಾಗಲೇ? ಎಲ್ಲೂ ಅಲ್ಲ, ಯಾರೋ ಗೊಂಬೆ ನೋಡ್ಬಿಟ್ಟು ಬಂದಿದ್ರಂತೆ. ಒಂದು ಕಡೆ ನಿಂತ್ಬಿಟ್ರೆ ಪರ್ಚೇಸಿಂಗೇ ಬರೀ ಇಲ್ಲೇ ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಮುಗಿಸ್ತಾ ಇಲ್ಲ, ಬೇಗ ಬೇಗ ಫಿನಿಶ್ ಮಾಡ್ತಾ ಇಲ್ಲ. ಜನ ಜಾಸ್ತಿ ಆದರೆ ಹಿಂಗೆ ಪರ್ಚೇಸಿಂಗ್ ಬೇಗ ಆಗಲ್ಲ. ಅವರೊಂದು ಇವರೊಂದು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದು? 750. ಎರಡು ಕಮ್ಮಿ ಮಾಡ್ಕೊಡಿ ಸರ್, 2 ತಗೊಳ್ತೀವಿ. ಇಲ್ಲ 600 ಜಾಸ್ತಿ ಆಯ್ತು ಒಂದಕ್ಕೆ. 600 ಬೇಡ, ಒಳ್ಳೆ ರೇಟ್ ಕೊಡಿ, ಒಳ್ಳೆ ಪ್ರೈಸ್ ಮಾಡಿ. 500 ಮಾಡ್ಕೊಡಿ. 500 ಕೊಡಿ. ಅವಾಗಲೇ ಇಲ್ಲಿ ನೋಡ್ಕೊಂಡು ಹೋದ್ರು ಅಂತ ಬಂದ್ವಿ ಮತ್ತೆ. ಮಾಡಿ ಅಷ್ಟು ಮಾಡಿ. ಕಲರ್ ನೋಡಿ ಯಾವುದು ಪಾಪು? ಈ ಕಲರ್ ಇವೇ ಕೊಡಿ. ಇಬ್ರಿಗೆ ತೊಗೊಳ್ತಾ ಇದೆ. ಏನೋ ವಾಷಬಲ್ ಅಂತೆ ಅದು. 500ಗೆ ಒಂದು. ಯಾವುದು? ಅಲ್ಲಿ ಗೊಂಬೆ ತಗೊಳ್ತಾ ಇದೆಯಲ್ಲ, ಇನ್ನೇನು ಅದು ಬೇಕಾ? ಎಷ್ಟು ಕೇಳೋದು? 200 ಜಾಸ್ತಿ ಆಯ್ತು. ಯಾರು ಅದಕ್ಕೆ ಹೋಗ್ತಾ ಇರೋದು? ಯಾಕೋ ಏನಾಯ್ತು?
ಆಯ್ತಾ? ಯಾರಿಗೆ ಯಾವುದು? ಇವಳು ಪಿಂಕು ಅಂತಾಳೆ ನೋಡು. ಅದು ಚಿರಸ್ವಿಗ. ಅದೇ ಗೊಂಬೆ ತೊಗೊಂಡ್ಬಿಟ್ಟಿದೆ. ಇಲ್ಲೊಂದು ಗೊಂಬೆ ಇದೆ, ಇದು ಇನ್ನೊಂದು ಗೊಂಬೆ, ಇದೊಂದು ಗೊಂಬೆ, ಇದೊಂದು ಗೊಂಬೆ. ಓಕೆ, ಇದೊಂದಾಯಿತು. ಅದು ಬೇಡ ಅದು. ಇವರೇ ಇದು ಎಷ್ಟಿದು ಕೊಡೋದು ರೇಟು? ಅದ್ರಾಗ ಏನಿರುತ್ತೆ? ಏರಿರತ್ತಾ? ಗಾಳಿ ಇರತ್ತಾ? ಏನಿರುತ್ತೆ? ಬೇಡ ಕಿವಿಗೆ ಹಾಕೊಳತ್ತಾನೆ ಅದು. ಬೇಜಾರು ಬೇರೆ ಆಗತ್ತೆ ನಿಂಗೆ. ಅದು ಬೇಡ, ಇದೆರಡು ತಗೋ ಸಾಕು. ನೋಡೋ ಬೇಗ ಕ್ಯಾಪ್ ನೀನು. ಇದೇನಂತಾರೆ ಇದಕ್ಕೆ? ಹಾಂ, ಸ್ಪಿನ್ನರ್. ಯಾರೋ ಹೇಳ್ತಿದ್ರು ಮಂಜುಮಮ್ಮ ಕಣೋ, ಹಿಂಗೆ ತಲೆ ಮೇಲೆ ಇಟ್ಟು ಸ್ಪಿನ್ ಮಾಡಿದ್ರೆ, ಹಿಂಗೆ ತಿರುಗಿಸಿದ್ರೆ ತಲೆನೋವೆಲ್ಲ ಹೋಗತ್ತಂತೆ. ಇದೇ ಥರ ತಿರುಗಿಸ್ಬೇಕು. ಹೌದಾ? ಹೋಗತ್ತಾ? ಇದು ನೋಡಿ, ಇದೊಂದೇನೋ ಬೇಕು ಅಂತಿದ್ಲು. ಇದೊಂದೇನೋ ಹಾಕಿ ತೋರಿಸ್ತೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ. ಹಾಂ, ಇದೊಂದು ಗೂಬೆ ಮರಿ ಆಯ್ತು. ಈಗ ಗೊಂಬೆ ಹೋಗಿ ಗೂಬೆ ಮರಿ ಆಗ್ಬಿಡುದು. ಓಕೆ, ಆಯ್ತು, ಫೈನಲ್ ಆಯ್ತು. ತಗೋದು. ಇದು ಎಷ್ಟಾಯ್ತು? 170 ಅಲ್ಲ, 150 ಮಾಡಿ. 1150 ಆಯ್ತಲ್ಲ ಈಗ. 160 ಕೊಡು ಸರ್. 160 1000 ಕೊಡು. ಅಯ್ಯೋ, ಇನ್ನೇನು 10 ರೂಪಾಯಲ್ಲಿ ಇದು ಮಾಡ್ತೀರಾ? 1150. ಎಲ್ಲದಕ್ಕೂ ಟೈಮ್ ಬರಬೇಕು. ಆ ಟೈಮ್ ಬಂತು, ಅದಕ್ಕೆ ಕೊಡುತ್ತೆ ಅಷ್ಟೇ. ಎಷ್ಟು ವರ್ಷಗಳಾಯ್ತು ಗೊತ್ತಾ? ಈಗ ಹಾಕೊಂಡು ಅದೇನು ಕುಯ್ ಅನ್ನಿಸ್ತೀಯ, ಕುಯ್ ಅನ್ನಿಸ್ತಾ ನೋಡೋಣ. ಅವನು ಇನ್ನೂ ನೋಡ್ತಾನೆ ಇದ್ದಾನೆ. ದರ್ಶನ್ ಹ್ಯಾಟ್ ನೋಡ್ತಾನೆ ಇದ್ದಾನೆ. ಅಲ್ಲೇ ಇದಾನಲ್ಲ. ಓ, ಎಲ್ಲ ಹ್ಯಾಟ್ ಅಂಗಡಿಲೇ ಇದಾನಲ್ಲ. ಇಲ್ಲೇ ಇದೆ ನೋಡಿ ಹ್ಯಾಟು. ನೋಡ್ದಾನೆ ಹ್ಯಾಟು. ಓಯ್, ಇದೇ ತಲೆ ಬೋರ್ಡ್ ಹ್ಯಾಟ್ ಬೇಕಾಗಿರೋದು. ಹುಡುಕ್ತಾನೆ ಇದ್ದಾನೆ ಅವಾಗಿಂದ. ಅದು ಫ್ಯಾನ್ಸಿ ಹುಡುಕ್ತಾ ಇದ್ದಾನೆ. ಅದು ಚೆನ್ನಾಗಿದೆಯಲ್ಲ ಅದು. ಎಲ್ಲೋ ನಂಬರ್ 9 ತಗೊಳ್ಳೋ. 9 ಚೆನ್ನಾಗಿದೆ ಅದು. ಬೇಗ, ಟೈಮ್ ಆಯ್ತು, ಇನ್ನೂ ಅಲ್ಲಿ ಹೊರಡಬೇಕು. ಹಂಗಾ? ಸರಿ ಆಯ್ತು. ಸೆಲೆಕ್ಷನ್ ಮಾಡಲಿ ಬಿಡ. ಅವನಿಗೆ ಸೆಲೆಕ್ಷನ್ ಮಾಡ್ತಾನಂತೆ, ನಿಧಾನಕ್ಕೆ ಮಾಡಲಿ. ಕೊನೆಗೂ ನೋಡಿ ಒಂದು ತಗೊಂಡ ಬ್ಲಾಕ್ ಹ್ಯಾಟು. ಸೆಲೆಕ್ಷನ್ ಆಗಿಲ್ಲ ಅಂತ ಅವನಿಗೆ, ಹಂಗಾಗಿ ಒಂದೇ ಒಂದು ತಗೊಂಡ. ಇಲ್ಲಿಗೆ ಮುಗೀತು. ಇನ್ನು ತಿರುಪತಿಯಿಂದ ಆಲ್ಮೋಸ್ಟ್ ಈಗ ಹೊರಡ್ತಾ ಇದ್ದೀವಿ ಕೆಳಗಿನ ತಿರುಪತಿಗೆ. ಅಲ್ಲಿ ಒಂದು ಐಟಮ್ ಇಟ್ಟಿತ್ತು, ಏನೋ ಗ್ಯಾಸ್ದು. ಅದನ್ನೊಂದು ತಗೊಂಡ್ಬಿಟ್ಟು ಅದು ವಾಪಸ್ ತೊಗೋಬೇಕು. ಲಗೇಜ್ ರೂಮಲ್ಲಿ ಇಟ್ಟಿತ್ತು, ಲಗೇಜಿಗೆ. ಅದು ತೊಗೊಂಡು ಸೀದಾ ಮೋಸ್ಟ್ಲಿ ಕಾಳಹಸ್ತಿಗೆ ಹೊರಡಬೇಕಾಗತ್ತೆ. ಫೈನಲ್ ಏನಾಯಿತು ಅಂತ ಹೇಳ್ತೀನಿ. ಕಾಳಹಸ್ತಿ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಅಂತ ತೋರಿಸ್ತೀನಿ ನಿಮಗೆ.